ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇದು ನಿನ್ನೆ ಮಧ್ಯಾಹ್ನ ನನ್ನ ಮಕ್ಕಳು ಸ್ಕೂಲಿಂದ ಬಂದಾದಮೇಲೆ ಮಾಡಿದಂಥ ಲಾಗು. ಮತ್ತು ಮಕ್ಕಳು ಹೊಟ್ಟೆ ಹಚ್ಕೊಂಡಿರ್ತಾರಲ್ವ ಅಂತ ಹೇಳಿ ದೋಸೆ ಮಾಡಿದ್ದೆ, ಬಂದಾದ್ಮೇಲೆ ತಿಂತಾರೆ ಅಂತ ಹೇಳಿ. ಸಾಂಬಾರಿತ್ತು, ಅಳಸಂಡೆಕಾಳು ಸಾಂಬಾರು, ಅದಕ್ಕೆ ದೋಸೆ ಮಾಡಿದೆ, ತಿಂತಿದ್ದಾರೆ, ನೋಡ್ತಿರ್ಬೋದು ನೀವು. ಮತ್ತು ಇದು ಸಂಜೆ ಕ್ಲಿಪ್ಪಿಂಗು. ಸಂಜೆ ದೇವ್ರಿಗೆ ದೀಪ ಹಚ್ಚೋಣ, ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ದೀಪ ಏನೂ ಹಚ್ಚಿರಲಿಲ್ಲ, ಹಾಗಾಗಿ ದೀಪ ಹಚ್ಚೋಣ ಅಂತ ಹೇಳಿ ದೀಪ ಹಚ್ಚಿದ್ದೆ. ಸಿಂಪಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಹೂವಾಯಿತು. ಹಂಗಾಗಿ ಎಷ್ಟು ಮಾಡಿದ್ರೂ ದೇವರಲ್ಲಿ ಭಕ್ತಿ ಇದ್ದರೆ ಹೆಂಗಿದ್ರು ನಡೆಯುತ್ತೆ ಅಲ್ವಾ ಅಂತ ಹೇಳಿ, ದೇವ್ರು ಹೆಂಗಿದ್ರು ಕಾಪಾಡ್ತಾನೆ ಅಂತ ಹೇಳಿ ಮಾಡಿರೋಂಥದ್ದು. ಮತ್ತು ಇದು ಸಂಜೆ ಕ್ಲಿಪ್ಪಿಂಗ್. ಸಾಂಬಾರು ಇರಲಿಲ್ಲ, ಹಾಗಾಗಿ ಮಾಡ್ತಾಯಿದ್ದೆ. ಟೊಮೊಟೊ ಚಟ್ನಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಚ್ಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ಬಾಣಲಿಗೆ ಬಿಟ್ಟು ಎಣ್ಣೆ ಹಾಕಿ ಅದನ್ನು ಟೊಮೊಟೊ ಕಟ್ ಮಾಡಿರ್ತಕ್ಕಂಥ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ, ನೋಡ್ತಿರ್ಬೋದು ನೀವು. ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಅದು ಫ್ರೈ ಆದಮೇಲೆ ಸ್ವಲ್ಪ ಅರ್ಧಂಬರ್ಧ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹೆಚ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಟೊಮೊಟೊ ಮೆಣಸಿನ್ಕಾಯಿ ಎರಡು ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ. ಅದು ಕೂಡ ಮೆಣಸಿನ್ಕಾಯಿ ಅರ್ಧಂಬರ್ಧ ಬೆಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿದಾದ್ಮೇಲೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಮಾಡಿದಾದ್ಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತಾಯಿದ್ದೀನಿ. ಮತ್ತು ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು, ಮೆಣಸಿನ್ಕಾಯಿ ಇದ್ದರೆ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು, ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಚಟ್ನಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಿ, ನೀರು ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ, ಸ್ವಲ್ಪ ಗಟ್ಟಿಗೆ ಅಂದರೆ ಗಟ್ಟಿಗೆ, ತೆಳುವಾಗಿದ್ದರೆ ತೆಳುವಾಗಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಇಡಬೇಕು. ಚೆನ್ನಾಗಿ ಕುದಾದ್ಮೇಲೆ ಒಂದು 5 ಮಿನಿಟ್ ಕುದಿಬೇಕು. ಕುದ್ದಾದ್ಮೇಲೆ ರೆಡಿಯಾಗುತ್ತೆ. ಇದು ಸಂಜೆ ನನ್ನ ಮಗ ಬೋರ್ ಆಗುತ್ತೆ ಮಮ್ಮಿ ಅಂತ ಹೇಳಿ ಹೊರಗಡೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಶಾಡೋ ಮಾಡ್ತಾಯಿದ್ದ. ನೆರಳಲ್ಲಿ ಹೆಂಗೆ ಕಾಣಿಸ್ತಿದೆ ಅನ್ನೋ ಬೆರಳು ನೋಡ್ಬೋದು. ಮತ್ತೆ ಬಂದುಬಿಟ್ಟು ಸ್ಕೂಲಲ್ಲಿ ಹುಲಿ ಚಿತ್ರ ಬಿಡ್ಸೋಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಹುಲಿ ಚಿತ್ರ ಕೂಡ ಬಿಡಿಸ್ತಿದ್ದಾರೆ, ನೋಡ್ಬೋದು. ಒಂದು ಚಿಕ್ಕವನು ಅವ್ರ ಅಣ್ಣ ನೋಡ್ಬಿಟ್ಟು ಬಿಡಿಸ್ತಾ ಇದ್ದ. ಅಷ್ಟು ಚೆನ್ನಾಗಿ ಬಿಡಿಸಿರಲಿಲ್ಲ, ಬಟ್ ದೊಡ್ಡವನು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.